ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕರ್ಮಫಲ ಯಾವ ರೀತಿ ತಿರುಗಿ ನಮ್ಮ ಹತ್ರ ಬರ್ತದ, ಅದರಲ್ಲಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ತಪ್ಪಿಸ್ಕೊಂಡು ಜನಮನ್ನಣೆ ಪಡೆದು ಕೋರ್ಟ್ನಲ್ಲಿ ಗೆದ್ದರೂ ಆ ಕರ್ಮಫಲ ಪರಮಾತ್ಮನ ಲೆಕ್ಕದಲ್ಲಿ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವ ಇನ್ಫ್ಲುಯೆನ್ಸ್ ನಡೆಯೋದಿಲ್ಲ, ಅಲ್ಲಿ ಯಾವ ಚಾಪುಲಿಸಿ ನಡೆಯೋದಿಲ್ಲ. ಆ ಫಲ ಅನುಭವಿಸ್ಲಿಕ್ಕೆ ಬೇಕು ಅನ್ಲಿಕ್ಕೆ ಒಂದೆರಡು ಜೀವಂತ ಉದಾಹರಣೆಗಳು. ರಂಗನಾಥ್ ಮಿಶ್ರಾ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಜಡ್ಜ್ಗಳು ಜಗನ್ನಾಥಪುರಿಯ ಒಂದು ಕಾಲೇಜಿಗೆ ಚೀಫ್ ಗೆಸ್ಟ್ ಆಗಿ ಅವರು ಅವತ್ತಿನ ದಿವಸ ಒಂದು ಭಾಷಣಕಾರರಾಗಿ ಬಂದಿರ್ತಾರೆ. ಮೀಟಿಂಗ್ ಸಾಯಂಕಾಲ ಇರ್ತದ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ. ಜಗನ್ನಾಥ ಪುರಿ ಒಳಗ ಪುರಿ ದೇವಸ್ಥಾನಕ್ಕೆ ಹೋಗ್ತಾರ. ದರ್ಶನ ಮಾಡ್ಕೊಂಡು ಹೊರಗೆ ಬಂದಾಗ ಅವರು ಜಡ್ಜು, ಅವರಿಂದ ಪೊಲೀಸರು, ಅವರು ಇವರು ಎಲ್ಲ ವ್ಯವಸ್ಥೆ ಇರ್ತದೆ. ರಂಗನಾಥ್ ಜಿ ಅಂತ ಯಾರೋ ಒದರ್ತಾರೆ. ಅವ್ರು ನೋಡ್ತಾರೆ, ನನ್ಗೆ ಯಾರು ಇಲ್ಲಿ ಖೂನ ಹಿಡಿತಾರ ಅಂತ ಹೇಳಿ ಅಲ್ಲಿ ಇಲ್ಲಿ ನೋಡ್ತಾರೆ, ಏನೂ ಕಾಣಿಸೋದಿಲ್ಲ. ಮುಂದಕ್ಕೆ ಹೋಗ್ತಾರೆ, ಮತ್ತೆ ಒದರ್ತಾರೆ, ರಂಗನಾಥ್ ಜಿ. ತಿರುಗಿ ನೋಡಿದ್ರೆ ಒಬ್ಬ ಕುಷ್ಠ ರೋಗಿ ಭಿಕ್ಷಾ ಬೇಡ್ತಾ ಇರ್ತಾನೆ. ಅವ ಹತ್ರ ಹೋಗ್ತಾರೆ, ಏನಪ್ಪಾ ನನ್ನ ಹೆಸರು ನಿನಗೆ ಹೆಂಗ್ ಗುರ್ತಾಯ್ತು? ಇಲ್ಲ, ನೀವು ನನಗೆ ಖೂನ ಹಿಡದಿಲ್ಲ ಏನಂತ. ಇಲ್ಲ, ಏನ್ ಖೂನ ಹಿಡದಿಲ್ಲ ಅಂತ. ನೀವು ಹೈಕೋರ್ಟ್ನಾಗ ಒಬ್ಬ ನ್ಯಾಯವಾದಿಗಳಾಗಿದ್ರಿ ಬಹಳ ದಿವಸದ ಕೆಳಗ. ನೀವು ಜಡ್ಜ್ ಆಗೋದಕ್ಕಿಂತ ಮೊದಲ ನನ್ನ ಕೇಸನ್ನು ನೀವೆಲ್ಲ ಆಡಿಸಿದ್ರಿ. ನನಗೆ ಸೆಷನ್ ಕೋರ್ಟ್ನಾಗ, ಲೋವರ್ ಕೋರ್ಟ್ನಾಗ ನನಗೆ ಲೈಫ್ ಆಗಿತ್ತು. ನಾನೊಂದು ಕೊಲೆ ಮಾಡಿದ್ದೆ, ಬಹಳಷ್ಟು ದರೋಡಿಗಳನ್ನು ಮಾಡಿದ್ದೆ, ಬಹಳ ಕೆಟ್ಟ ಕೆಲಸ ಮಾಡ್ತಿದ್ದೆ. ನೀವು ನನಗ ಮರಣದಂಡಲಿಂತ ಉಳಿಸಿದ್ರಿ. ಹೈಕೋರ್ಟ್ನಲ್ಲಿ ನಿಮ್ಮ ವಾದ, ನಿಮ್ಮ ಇದರಲ್ಲಿಂತ ಏನಪ್ಪಾ ಅಂತಂದ್ರೆ ಅದು ಎಲ್ಲ ಸಾಕ್ಷ್ಯಗಳಿಲ್ಲದೆ ನನ್ನ ಗೆದಿಸಿದ್ರಿ ಅಂತ ಯಾಸ್ ಮಾಡ್ಕೋತಾರ. ಹೌದು, ಬಹಳ ದಿವಸ ಆಗೋಯ್ತು ಗೆದಿಸಿದ್ರಿ ಅಂತ. ನೋಡ್ರಿ, ನಾನು ಎಷ್ಟು ಜನರಿಗೆ ತೊಂದರೆಗಳನ್ನು ಕೊಟ್ಟು ಒಂದು ಕೊಲೆ ಮಾಡಿ ಎಷ್ಟೋ ಅಪರಾಧಗಳು ಮಾಡಿ ತಪ್ಪಿಸ್ಕೊಂಡು ಬಂದಿದ್ದೆ. ನಿಮ್ಮ ಪುಣ್ಯದಿಂದ ನಾನು ಪಾರಾಗಿ ಬಂದಿದ್ದೆ. ಆದ್ರ ಭಗವಂತನ ಇದರಲ್ಲಿಂತ ನಾನು ತಪ್ಪಿಸ್ಕೊಳಕ್ ಆಗಲಿಲ್ಲ. ಒಂದ್ ದಿವ್ಸ ಇದ್ದಾಗೆ ನಾ ಮೈಯೆಲ್ಲ ತಿಂಡಿ ಇಟ್ಬಿಡ್ತು. ಬಹಳ ಇದಾಯ್ತು. ನೋಡಿದ ಮೇಲೆ ಎಲ್ಲ ದದ್ದರಿ ಇದು ಬಂದಂಗಾಯ್ತು. ಮಹಾರೋಗ ಬಂದ್ಬಿಡ್ತು ನನಗ. ಎಲ್ಲ ಆಸ್ತಿ ಗೀಸ್ತಿ ಎಲ್ಲ ಹೋಗ್ಬಿಡ್ತು. ನನ್ನ ಹೆಂಡತಿ ತೀರ್ಕೊಂಡು ಬಿಟ್ಲು. ಬಹಳ ತೊಂದರೆಗಳಲ್ಲಿದ್ದು ಇವತ್ತಿನ ದಿವಸ ಭಿಕ್ಷಾ ಬೇಡ್ತಾ ಇಲ್ಲಿದ್ದೀನಿ ಅಂತ. ನೋಡ್ರಿ, ಕರ್ಮಫಲ ಯಾವ ರೀತಿ ತಿರುಗಿ ಮತ್ತೆ ಅಲ್ಲಿ ಬರ್ತದೆ. ಈ ಜಡ್ಜು ಏನ್ ಇದ್ದಾಗ ದೊಡ್ಡ ಲಾಯರ್ ಇದ್ದಾಗ ಉಳಿಸಿದ್ದ, ಇಲ್ಲಿ ಅದನ್ನು ತಪ್ಪಿಸ್ಕೊಂಡಿದ್ದ. ಆದ್ರ ಮೇಲಿನ ನ್ಯಾಯಾಲಯದಿಂದ ತಪ್ಪಿಸ್ಕೊಲಿಕ್ ಆಗ್ಲಿಲ್ಲ, ಅದ್ರದ್ದು ದೆಬ್ಬಿ ಬಿತ್ತು. ಇದು ಕರ್ಮಫಲದ್ದು ಇದು. ಅದೇ ರೀತಿ ಕರ್ಣಗ ಸಣ್ಣವಿದ್ದ, ಕರ್ಣ ಬಾಲ್ಯಾವಸ್ಥೆಯಲ್ಲಿದ್ದಾಗ ಅದು ಶಬ್ದಭೇದಿ ಬಾಣ ಕಲಿತಿರ್ತಾನ. ಆ ಶಬ್ದಭೇದಿಲಿಂದ ಬಾಣ ಹೊಡಿತಾನ. ಅದು ಹೋಗಿ ಒಂದು ಆಕಳಿಗೆ ಬೀಳ್ತದೆ. ತುಂಬಾ ಗರ್ಭಿಣಿ ಇದ್ದ ಆಕಳು, ಪಾಪ ಅದಕ್ಕೆ ಬಿದ್ದಾಗ ಆಕಳು ಸಾಯ್ತದ. ಆ ಓಡಿ ಬರ್ತಾನ. ಆದ್ರೆ ಯಜಮಾನ ಒಬ್ಬ ಬಡ ಬ್ರಾಹ್ಮಣ. ಅದಕ್ಕೆ ಆಸ್ತಿ ಎಲ್ಲ ಅದೇ, ಬೇರೆ ಏನೂ ಆಸ್ತಿ ಇಲ್ಲ. ಆ ಆಕಳು ಇದು ಆಯ್ತಪ್ಪ ಅಂದ್ರೆ ಆ ಹಾಲಿನಿಂತ ಬದುಕಬೇಕು ಅಂತ ಒಂದು ಪರಿಸ್ಥಿತಿ. ಅವನ ಆಸ್ತಿ ಅಂದ್ರೆ ಇಲ್ಲ, ಅದೊಂದು ಆಕಳನೇ ಇರ್ತದೆ. ಆಕಳನ್ನ ಕೊಲ್ಲಿ ಬಿಡ್ತಾನೆ. ಅವಾಗ ಶಾಪ ಕೊಡ್ತಾನ ಬ್ರಾಹ್ಮಣ, ನಿನಗೂ ಇಂಥ ಮರಣ ಬರ್ತದ, ನಿರಾಶ್ರಿತನಾಗಿ ನೀನು ಏನೋ ಕೈಯಲ್ಲಿ ಶಸ್ತ್ರಗಳಿಲ್ಲದೆ ನಿಶಸ್ತ್ರನಾಗಿ ನಿಂತಾಗ ನಿನಗೆ ಇದೇ ರೀತಿ ಮರಣ ಬರ್ತಂತ ಹೇಳಿ ಶಾಪ ಕೊಡ್ತಾನ. ಸ್ವಲ್ಪ ದಿವಸ ಆದ್ಮೇಲೆ ಕರ್ಣ ಮರ್ತು ಬಿಡ್ತಾನ. ದೊಡ್ಡದು ಅಂಗರಾಜ ಆಗ್ತಾನ, ದಾನ ಶೂರ ಕರ್ಣ ಆಗ್ತಾನ. ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ಇದಾಗ್ತಾನ. ಕೊನೆ ದಿವಸ ಮಹಾಭಾರತದ ಯುದ್ಧದ 17ನೇ ದಿವಸ, ಅವತ್ತಿನ ದಿವಸ ಬಾಣ ಹೊಡೆದು ಅರ್ಜುನ ಹೇಳ್ತಾನ, ಕೃಷ್ಣ ಹೊಡಿ ಬಾಣ, ಏನ್ ನೋಡ್ತೀನಿ. ಇಲ್ಲ, ಅವ ನಿಶಸ್ತ್ರ ಇದ್ದಾನ. ಏನೂ ಇಲ್ಲ, ಹೊಡಿ. ನಿನ್ನೆ ಇಲ್ಲೇ ನಿನ್ನ ಮಗ ಅಭಿಮನ್ಯು ನೀರ್ ಕೇಳಿದ್ರಿ, ಅವ ಕೊಟ್ಟಿಲ್ಲ. ದ್ರೌಪದಿ ತೊಡಿ ಮೇಲೆ ಕೂಡ ಅಂತ ಹೇಳಿದ್ದ, ವೇಶ್ಯ ಅಂತ ಹೇಳಿದ್ದ. ಅವಾಗೆಲ್ಲ ದಾಸ ಬಂದಿಲ್ಲ, ಹೊಡಿ ಅಂತಾನ, ಹೊಡಿಸಿಬಿಡ್ತಾನ, ಸಾಯ್ತಾನ. ಅವಾಗ ಅದು ಶಾಪ ಅವನಿಗೆ ಜ್ಞಾಪಕ ಬರ್ತಂತ. ಕರ್ಣಗ ನಾನು ಆಕಳ ಕೊಲ್ಲಿ ಇದು ಮಾಡಿದ್ದೆ, ಆ ಶಾಪ ಬಂತು ಅಂತ ಹೇಳಿ. ಅದೇ ರೀತಿ ಧೃತರಾಷ್ಟ್ರ, 100 ಮಂದಿ ಮಕ್ಕಳೆಲ್ಲ ಸಾಯ್ತಾರ, ಇದಾಗ್ತದ. ಧೃತರಾಷ್ಟ್ರ ಕೃಷ್ಣ ಸಾಂತ್ವನ ಹೇಳಿಕೆ ಬಂದಿರ್ತಾನ. ಆಯ್ತು, ಏನೋ ಹೋಗ್ಲಿ, ಬಿಟ್ಬಿಡ್ರಿ, ಅದನ್ನ ಯಾಕೆ ತಲೆಗೆ ಇಟ್ಕೋತೀರಿ, ಏನ್ ಗತ ಭಗವಂತನ ಇಚ್ಛೆ ಇತ್ತು, ಇದೆಲ್ಲ ಆಯ್ತು, ಏನೋ ಸಾಂತ್ವನ ಮಾತುಗಳು ಹೇಳ್ತಿರ್ಬೋದು. ಅವಾಗ ಧೃತರಾಷ್ಟ್ರ ಕೃಷ್ಣ ಕೇಳ್ತಾನ, ಕೇಶವ್, ನಾನು ನನ್ನ ಜ್ಞಾನ ದೃಷ್ಟಿಯಿಂದ 50 ಜನ್ಮಗಳ ಹಿಂದಿಂದ ನಾನೆಲ್ಲ ನೋಡಿದೆ. ನಾನು ಎಲ್ಲೂ ತಪ್ಪು ಮಾಡಿಲ್ಲ, ಎಲ್ಲೂ ಅಪರಾಧ ಮಾಡಿಲ್ಲ, ಎಲ್ಲ ಪುಣ್ಯ ಕೆಲಸಗಳನ್ನೇ ಮಾಡ್ಕೋತ ಬಂದಿದ್ದೀನಿ. ಯಾಕೆ ನನಗೆ ಈ ಗತಿ ಬಂತು? 100 ಮಂದಿ ಮಕ್ಕಳು ನನ್ನ ಎದುರು ಸತ್ತು ಹೋದ್ರು. ಎಂಥ ಭಯಾನಕವಾದಂಥ ಪರಿಸ್ಥಿತಿಯಲ್ಲಿ ನಾ ಇದ್ದೀನಿ. ಯಾಕೆ ನನಗೆ ಏನ್ ಪಾಪ ಇತ್ತು? ಅವಾಗ ಕೃಷ್ಣ ಹೇಳ್ತಾನ, ನಿಮ್ದು 51ನೇ ಜನ್ಮದ ನೀವು ನೋಡಿಲ್ಲ, 50ರ ತನ ನೋಡ್ರಿ. 51ನೇ ಜನ್ಮದಾಗ ನೀವೊಬ್ಬ ಬೇಡರವಾಗಿದ್ದಿ. ಅಡವಿಯಲ್ಲಿ ತಿರುಗಿ ಪ್ರಾಣಿಗಳನ್ನ ಕೊಲ್ಲೋದು, ಆನಂದ ಪಡೋದು, ಇದೆಲ್ಲ ಇತ್ತು. ಒಂದ್ ದಿವಸ 2 ಹಂಸ ಪಕ್ಷಿಗಳು ನೀರೆಲ್ಲ ಆಡ್ತಾ ಇದ್ವು. ಒಂದು ಹೊರಗಡೆ ಅದು ಹುಲ್ಲಿನ ಇದ್ರೊಳಗ ಅವು 100 ಮರಿಗಳನ್ನು ಇಟ್ಟಿದ್ದು, ತೆಗೆದಿದ್ದು. ನೋಡಿ ಆ ಹುಲ್ಲಿಗೆ ಬೆಂಕಿ ಹಚ್ಚಿ 100 ಮರಿಗಳನ್ನ ಸುಟ್ಟಿ ಅವು ಬಹಳ ಬಾಧೆ ಪಟ್ಟು ಅವು ಕಣ್ಣಾರ ನೋಡ್ತಾ ಇದ್ದು.
ಅವು ಬಾಧೆ ಪಟ್ಟದಕ್ಕೆ ಅದರ ಶಾಪ ನಿನಗೆ ಹತ್ತಿತ್ತು 51ನೇ ಜನ್ಮದ ಕೆಳಗಿಂದು. ಈಗ ಅದರದ್ದು ಅನುಭವ ಮಾಡ್ತಾ ಇದ್ದಿ. ಅವಾಗ ಮತ್ತೆ ಧೃತರಾಷ್ಟ್ರ ಕೇಳ್ತಾನ, 51 ಜನ್ಮ ಯಾಕ, 50 ಜನ್ಮಗಳು ಯಾಕೆ ನಿಲ್ಲಬೇಕಾಯ್ತು? ಅವಾಗ ನನಗೆ ಕೊಡ್ಬೋದಾಗಿತ್ತಲ್ಲ ಈ ಇದ್ರದ್ದು ಫಲ, ಕರ್ಮ ಫಲ ನಾನು ಅನುಭವಿಸ್ಬೇಕಾಯ್ತ, ಇಷ್ಟು ಜನ್ಮದ ನಂತರ ಯಾಕೆ ಕೊಟ್ಟ ದೇವರು ಅಂದಾಗ ಕೃಷ್ಣ ಹೇಳ್ತಾನ, ನೀನು 50 ಜನ್ಮಗಳ ತಗೋಲಿಕ್ಕೆ ಅಷ್ಟು ಪುಣ್ಯನ ಗಳಿಸಿ ನೀನು ಚಕ್ರವರ್ತಿ ಆಗಿ ನಿನಗೆ 100 ಮಂದಿ ಮಕ್ಕಳಾಗಷ್ಟು ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ 50 ವರ್ಷ ಪುಣ್ಯಗಳನ್ನು ಮಾಡಿ 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 ಸಂಪಾದನೆ ಮಾಡಿ ಇವತ್ತಿನ ದಿವಸ 100 ಮಕ್ಕಳನ್ನ ಪಡೆದಿ ಚಕ್ರವರ್ತಿ ಆದಿ. ಅವಾಗ ನಿನ್ 100 ಮಂದಿ ಮಕ್ಕಳು ಸತ್ರು, ಆ ಶಾಪ ಈಗ ಬಂತು ಅಂತ ಹೇಳಿ ಹೇಳ್ತಾರ. ನೋಡ್ರಿ, ಇವು ಕಥೆಗಳಾಗ್ಯಾವೋ ಇಲ್ಲೋ, ಮಹಾಭಾರತದ ಕಲ್ಪನೆ ಇರ್ಬೋದು, ಯಾರೋ ಹೇಳಿರ್ಬೋದು. ಅದಕ್ಕೆ ಪುರಾಣ ಬರೆದಂತ ವ್ಯಾಸರೇ ಹೇಳ್ತಾರೆ, 18 ಪುರಾಣಗಳ ಸಾರ ಹೇಳ್ರಿ ಅಂತಂದ್ರೆ, ಪರಹಿತಾಯ ಪುಣ್ಯಂ ಪರಪೀಡಾಯ ಪಾಪಂ. ಇನ್ನೊಬ್ಬರಿಗೆ ಹಿತ ಆಗೋದೆಲ್ಲ ಪುಣ್ಯಪ, ಇನ್ನೊಬ್ಬರಿಗೆ ಕೆಟ್ಟದ್ ಮಾಡೋದೆಲ್ಲ ಪಾಪ ಅಂತ ಹೇಳಿ ಅವ್ರು ಹೇಳಿದ ಸಾರ. ಕಥಾಗಳು ಕಥಾರೂಪದಂತೆ ನೋಡ್ಬೇಕು ಹೊರತು ವಾಸ್ತವಿಕತೆ ಎಲ್ಲಿ ಅದ, ಯಾವ ಪುರಾಣದ ಎಷ್ಟನೇ ಪೇಜ್ನಾಗ ಅದ, ಯಾರು ಹೇಳ್ಯಾರ, ಯಾವ ಆಚಾರ್ಯ ಹೇಳ್ಯಾರ, ಅವೆಲ್ಲ ಕೇಳಿಕ್ ಹೋಗ್ಬಾರ್ದು. ಅದ್ರ ಹಿಂದಿರ್ತಕ್ಕಂಥ ಭಾವ ನೋಡ್ಬೇಕು. ನೋಡ್ರಿ, ಕರ್ಮಫಲ ಈ ರೀತಿ ಬರ್ತದ, ನಾವು ಸಹಿತ ಒಳ್ಳೆ ಕೆಲಸಗಳನ್ನ ಮಾಡಬೇಕು, ನಾವು ಸಹಿತ ಕೈಲಾಗದಷ್ಟು ಪರೋಪಕಾರ ಮಾಡಬೇಕು, ನಮ್ಮ ಕೈಲೇ ಇನ್ನೊಬ್ಬರಿಗೆ ತೊಂದರೆ ಆಗಲಾರ್ದಂಗೆ ಜೀವನ ಕಳಿಬೇಕು, ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ಭಾವನೆಗಳನ್ನ ನಮ್ಮಲ್ಲಿ ಇಟ್ಕೊಳ್ಬೇಕು. ಅಂಬದ್ರ ಸಲುವಾಗಿ ಇಂಥ ಕಥೆಗಳು, ಅಂಬದ್ರ ಸಲುವಾಗಿ ಇಂಥ ಪುರಾಣ ಕಥೆಗಳು. ಕಾರಣ ನಮ್ಮ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಇಂಥ ಕಥೆಗಳು ಹೇಳಿದಾಗ ಅವರಿಗೂ ಒಂದು ಸ್ವಲ್ಪ ಮಾನವೀಯತೆ ಬಗ್ಗೆ, ನಾವು ಹೇಗೆ ನಡಿಬೇಕು, ನಮ್ಮ ಜೀವನ ಹೇಗೆ ಇರಬೇಕು ಎಂಬುದು ಹುಡುಗರಿಗೂ ಕಲಿತಾರ. ಇದು ಕರ್ಮಫಲ ತಪ್ಪಿದ್ದಲ್ಲ, ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿಂದ ನಾವು ಬಹಳ ಎಚ್ಚರಿಕೆಲಿಂತಿದ್ದು ಒಳ್ಳೆ ಕರ್ಮಗಳನ್ನು ಮಾಡ್ಲಿಕ್ಕೆ ಈ ಒಂದು ಕಥೆಗಳು ನಮಗೆ ಉಪಯೋಗ ಬರ್ತಾವೆ. ಭಾರತ್ ಮಾತಾಗಿ ಜೈ. ಎಲ್ಲರಿಗೂ ನಮಸ್ಕಾರ.